Welcome to Learn Easily Hub. Please do subscribe. ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಸ್ವಾಗತ. SSLC ಪರೀಕ್ಷೆ ಇಂಗ್ಲಿಷ್ನ ಮಾದರಿ ಪ್ರಶ್ನೆ ಪತ್ರಿಕೆ 3 ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. KSEAB ಬೋರ್ಡ್ನಿಂದ ನೀಡಿರತಕ್ಕಂತಹ ಮಾದರಿ ಪ್ರಶ್ನೆ ಪತ್ರಿಕೆ 3 2024-25ನೇ ಸಾಲಿಗೆ. ಮುಂದಿನ ವಿಡಿಯೋದಲ್ಲಿ ಇದರ ಫುಲ್ ಕೀ ಆನ್ಸರನ್ನು ನಿಮಗೆ ನೀಡ್ತಾ ಹೋಗ್ತೇನೆ. ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ನಲ್ಲಿ ಮೊದಲನೇ ಪ್ರಶ್ನೆ ಲ್ಯಾಂಗ್ವೇಜ್ ಫಂಕ್ಷನನ್ನು ನೀಡಲಾಗಿದೆ. ಐ ಕ್ಯಾನ್ ಪ್ಲೇ ವೆರಿ ವೆಲ್, ಇದು ಆಪ್ಷನ್ ಸಿ ಎಬಿಲಿಟಿ, ನಾನು ಚೆನ್ನಾಗಿ ಆಡಬಲ್ಲೆ ಅಂತಕ್ಕಂಥದ್ದು ಸಾಮರ್ಥ್ಯವನ್ನು ಹೇಳುತ್ತೆ, ಎಬಿಲಿಟಿ. ನಂತರ ಎರಡನೇ ಪ್ರಶ್ನೆಯನ್ನು ಬಂದು ಈ ಪ್ರಶ್ನೆ ಪತ್ರಿಕೆಯಲ್ಲಿ ಇಫ್ ಕ್ಲಾಸ್ ನೀಡಿದೆ. ಇಫ್ ಯುವರ್ ಪೇರೆಂಟ್ಸ್ ಹ್ಯಾಡ್ ಅರ್ನ್ಡ್ ಎನಫ್ ಮನಿ ದೇ ಡ್ಯಾಶ್ ಸೆಂಟ್ ಯು, ದೇ ವುಡ್ ಹ್ಯಾವ್ ಸೆಂಟ್ ಯು, ಆಪ್ಷನ್ ಡಿ ಅನ್ನು ಉತ್ತರ ಇಲ್ಲಿ ಪ್ರಶ್ನೆಗೆ. ನಂತರ ಮೂರನೇ ಪ್ರಶ್ನೆಯನ್ನು ನೋಡಿದಾಗ ಇನ್ಫಿನಿಟಿವನ್ನು ಚೂಸ್ ಮಾಡಬೇಕು. ಜ್ಯೋತಿ ಪ್ರಿಪೇರ್ಡ್ ಟು ಆನ್ಸರ್ ಆಲ್ ದ ಕ್ವಶನ್ಸ್ ಕರೆಕ್ಟ್ಲಿ, ಇಲ್ಲಿ ಟು ಆನ್ಸರ್, ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ನಂತರ ನಾಲ್ಕನೇ ಪ್ರಶ್ನೆಯನ್ನು ನೋಡಿದಾಗ ಪ್ರೇಸಲ್ ವರ್ಬನ್ನು ನೀಡಿದ್ದಾರೆ. ಶಮಿತಾ ಡ್ಯಾಶ್ ಹರ್ ಮೈಂಡ್ ಟು ಜಾಯಿನ್ ದ ಇಂಡಿಯನ್ ಆರ್ಮಿ, ಶಮಿತಾ ಮೇಡ್ ಅಪ್ ಹರ್ ಮೈಂಡ್ ಟು ಜಾಯಿನ್ ದ ಇಂಡಿಯನ್ ಆರ್ಮಿ. ಇನ್ನು ಸೆಕೆಂಡ್ ಮೇನ್ ಡೂ ಆಸ್ ಡೈರೆಕ್ಟೆಡ್ನಲ್ಲಿ ಫಸ್ಟ್ ಕ್ವಶನ್ ಬಂದು ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ 2 ಸಿಲೆಬಲ್ಸ್ ಕೇಳಿದ್ದಾರೆ. ಸ್ಟೀಲ್ 1 ಸಿಲೆಬಲ್, ಕ್ಲೀನ್ 1 ಸಿಲೆಬಲ್, ಫಿಲ್ಮ್ 1 ಸಿಲೆಬಲ್, ಫ್ಯೂಚರ್ 2 ಸಿಲೆಬಲ್ಸ್. ಫ್ಯೂಚರ್ ಇಲ್ಲಿ ಸರಿಯಾದ ಉತ್ತರ. ನಂತರ ಸಿಕ್ಸ್ತ್ ಕ್ವಶನ್ ಕೊಲೊಕೇಟಿವ್ ಕೇಳಿದ್ದಾರೆ, ಹ್ಯಾಂಡ್ ಬ್ಯಾಗ್. ನಂತರ ಸೆವೆಂತ್ ಕ್ವಶನ್ ಆರ್ಟಿಕಲ್, ಫಿಲ್ ಇನ್ ದ ಬ್ಲಾಂಕ್ಸ್ ಯೂಸಿಂಗ್ ದಿ ಕರೆಕ್ಟ್ ಆರ್ಟಿಕಲ್ ಕೇಳಿದ್ದಾರೆ. ಗೀತಾ ಕಮ್ಸ್ ಫ್ರಮ್ ಡ್ಯಾಶ್ ಪೂರ್ ಫ್ಯಾಮಿಲಿ, ಅ ಪೂರ್ ಫ್ಯಾಮಿಲಿ, ಎ ಆರ್ಟಿಕಲನ್ನು ಬಳಸಬೇಕು. ನಂತರ ಎಂಟನೇ ಪ್ರಶ್ನೆ ಫಿಲ್ ಇನ್ ದ ಬ್ಲಾಂಕ್ಸ್ ಯೂಸಿಂಗ್ ಎ ಸೂಟಬಲ್ ಲಿಂಕರ್ ಇದೆ. ಐ ಡಿಡ್ ನಾಟ್ ನೋ ಹಿಮ್ ಸೊ ಐ ರೆಫ್ಯೂಸ್ ಟು ಟಾಕ್ ಟು ಹಿಮ್, ಸೊ ಅಂತಕ್ಕಂತಹ ಲಿಂಕರ್ ಬಳಸಬೇಕಾಗತ್ತೆ. ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಅಪ್ರಾಪ್ರಿಯೇಟ್ ಪ್ರಿಪೋಸಿಷನ್ ಇದೆ. ಶಿ ವೆಂಟ್ ಟು ಹಾಸ್ಪಿಟಲ್ ವಿತ್ ಹರ್ ಪೇರೆಂಟ್ಸ್, ವಿತ್ ಅಂತಕ್ಕಂಥ ಪ್ರಿಪೋಸಿಷನ್ 9th ಕ್ವಶನಲ್ಲಿ. 10th ಬಂದಾಗ ಅಪ್ರಾಪ್ರಿಯೇಟ್ ಟೆನ್ಸ್ ಫಾರಮನ್ನು ಬರಿಬೇಕಾಗತ್ತೆ. ದ ಕಮಿಟಿ ಡ್ಯಾಶ್ ಬಿ ಪ್ಲಸ್ ಡಿಸ್ಕಸ್ ದ ಇಶ್ಯೂ ಎಸ್ಟರ್ಡೇ, ದ ಕಮಿಟಿ ವಾಸ್ ಡಿಸ್ಕಸ್ಡ್ ದ ಇಶ್ಯೂ ಎಸ್ಟರ್ಡೇ. ನಂತರ 11th ಕ್ವಶನ್ಗೆ ಬಂದಾಗ ಆ್ಯಡ್ ಸೂಟೇಬಲ್ ಕ್ವಶನ್ ಟ್ಯಾಗ್ ಟು ದ ಫಾಲೋಯಿಂಗ್ ಸೆಂಟೆನ್ಸ್. ವಿನಿತಾ ಬ್ರೋಕ್ ಆಲ್ ದ ರೆಕಾರ್ಡ್ಸ್ ಇದೆ. ಬ್ರೋಕ್ ಅನ್ನೋದು ಪಾಸ್ಟ್ ಟೆನ್ಸ್ ಆಗಿರುತ್ತೆ, ಸೊ ಅಲ್ಲಿ ಡಿಡ್ ತಗೋಬೇಕು. ಮತ್ತು ನಾಟ್, ಆ ವಾಕ್ಯದಲ್ಲಿ ಎಲ್ಲೂ ನೆಗೆಟಿವ್ ಇಲ್ಲ, ನಾಟ್ ಇಲ್ಲದೆ ಇರೋದ್ರಿಂದ ಡಿಡಂಟ್ ಶಿ, ವಿನಿತಾಗೆ ಶಿ ಬರುತ್ತೆ. ಡಿಡಂಟ್ ಶಿ ಈಸ್ ದಿ ಕರೆಕ್ಟ್ ಕ್ವಶನ್ ಟ್ಯಾಗ್. ಯೂಸ್ ದ ವರ್ಡ್ ರನ್ ಆಸ್ ನೌನ್ ಇನ್ ಎ ಸೆಂಟೆನ್ಸ್ ಇದೆ. ರನ್ನಿಂಗ್ ಈಸ್ ಗುಡ್ ಫಾರ್ ಹೆಲ್ತ್, ಐ ಆಮ್ ರನ್ನಿಂಗ್, ಈ ರೀತಿಯಾಗಿ ಬರಿಬೇಕಾಗತ್ತೆ. ನೆಕ್ಸ್ಟ್ ಕಂಬೈನ್ ದ ಸೆಂಟೆನ್ಸಸ್ ಯೂಸಿಂಗ್ ಟು ಇದೆ. ಮೀರಾ ಈಸ್ ವೆರಿ ಶಾರ್ಟ್, ಶಿ ಕೆನಾಟ್ ರೀಚ್ ದ ಸ್ವಿಚ್ ಇದೆ. ಮೀರಾ ಈಸ್ ಟೂ ಶಾರ್ಟ್ ಟು ರೀಚ್ ದ ಸ್ವಿಚ್. ನಂತರ ಚೇಂಜ್ ಇನ್ ಟು ಕಂಪ್ಯಾರಿಟಿವ್ ಡಿಗ್ರಿ. ಡ್ಯಾರನ್ ಈಸ್ ದ ಮೋಸ್ಟ್ ಇಂಟೆಲಿಜೆಂಟ್ ಸ್ಟೂಡೆಂಟ್ ಇನ್ ಅವರ್ ಸ್ಕೂಲ್ ಇದೆ. ಡ್ಯಾರನ್ ಈಸ್ ಮೋರ್ ಇಂಟೆಲಿಜೆಂಟ್ ದ್ಯಾನ್ ಎನಿ ಅದರ್ ಸ್ಟೂಡೆಂಟ್ ಇನ್ ಅವರ್ ಸ್ಕೂಲ್. ನೆಕ್ಸ್ಟ್ ಚೇಂಜ್ ಇನ್ ಟು ಪ್ಯಾಸಿವ್ ವಾಯ್ಸ್. ವಿನಯ್ ಬ್ರೋಕ್ ಆಲ್ ದ ರೆಕಾರ್ಡ್ಸ್, ಆಲ್ ದ ರೆಕಾರ್ಡ್ಸ್ ವರ್ ಬ್ರೋಕನ್ ಬೈ ವಿನಯ್. ಇನ್ನು 16th ಪ್ರಶ್ನೆಯನ್ನು ನೋಡೋಣ. 16th ಪ್ರಶ್ನೆಯಲ್ಲಿ ಇಲ್ಲಿ ರಿಪೋರ್ಟೆಡ್ ಸ್ಪೀಚ್ ಇದೆ. ಡ್ಯಾಡ್ ವೇರ್ ಈಸ್ ಅವರ್ ಸನ್ ರಾಕೇಶ್. ಮಾಮ್ he is playing with his friends in the neighborhood now. ಇಲ್ಲಿ mom replied that he was playing with his friends in the neighborhoods then. ನಂತರ ಥರ್ಡ್ ಮೇನ್ಗೆ ಬಂದಾಗ ಎಡಿಟಿಂಗ್ ಎರರ್ಸ್ನಲ್ಲಿ as Baleshwar boarded the train home he pondered over his future ಇದೆ. ಕ್ಯಾಪಿಟಲ್ ಲೆಟರ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಇದೆ. ಬಲೇಶ್ವರಲ್ಲಿ ಬಿ ಕ್ಯಾಪಿಟಲ್ ಆಗಬೇಕು, ಪ್ರಾಪರ್ ನೌನ್. ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಕೊಟ್ಟಿದ್ದಾರೆ. ಫಾಂಡರ್ಡಲ್ಲಿ DARED ಇದೆ, PONDERED, ಫಾಂಡರ್ಡ್ ಆಗಬೇಕು. ಇನ್ನು ಫೋರ್ತ್ ಮೇನ್ಗೆ ಬಂದಾಗ 2 ಮಾರ್ಕ್ಸ್ ಕ್ವಶನ್ಸಲ್ಲಿ ಬಲೇಶ್ವರ್ ಮಿಶ್ರಾ ಹ್ಯಾಡ್ ಎ ಗುಡ್ ಮೆಮೊರಿ, ಗಿವ್ ಎಕ್ಸಾಂಪಲ್ಸ್ ಇದೆ. ಬಲೇಶ್ವರ್ ಮಿಶ್ರಾ ಆಸ್ಕ್ಡ್ ಫೋನ್ ನಂಬರ್ ಫ್ರಮ್ ರೋಮಾ ತಲ್ರೇಜಾ. ವೆನ್ ರೋಮಾ ತಲ್ರೇಜಾ ಸೆಡ್ ದಿ ಫೋನ್ ನಂಬರ್ ಆಫ್ ಹರ್ ಬ್ರದರ್ ದಿನೇಶ್, he remembered that phone number and called ದಿನೇಶ್. ಈ ಒಂದು ಉತ್ತರ ಬರೀಬೇಕು. ಇನ್ನು 19th ಪ್ರಶ್ನೆಗೆ ಬಂದಾಗ ಹೌ ಡಿಡ್ ದ ಓಲ್ಡ್ ಮ್ಯಾನ್ ಗ್ರೀಟ್ ದಿ ಪೀಪಲ್ ಹೂ ಹ್ಯಾಡ್ ಬೀನ್ ವೇಟಿಂಗ್ ಫಾರ್ ಹಿಮ್ ಅಂದಾಗ he bowed his head to all and he greeted them. And
ಹಿ ಎನ್ಕ್ವೈರ್ಡ್ ಅಬೌಟ್ ದೇರ್ ಫ್ಯಾಮಿಲಿ ಆ್ಯಂಡ್ ವೆದರ್ಸ್ ಕಂಡೀಷನ್. ಈ ಉತ್ತರವನ್ನು ಬರೀಬೇಕಾಗುತ್ತೆ. 20th ಕ್ವಶನ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ನಿಂದ ನೀಡಲಾಗಿದೆ. ಹೌ ಕ್ಯಾನ್ ವಿ ಪ್ರೂವ್ ದಟ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾಸ್ ಎ ಪ್ರಾಮಿನೆಂಟ್ ಚಾಂಪಿಯನ್ ಆಫ್ ದ ಡಿಪ್ರೆಸ್ಡ್ ಕ್ಲಾಸಸ್ ಇನ್ ಇಂಡಿಯಾ. ಇಲ್ಲಿ ಅಂಬೇಡ್ಕರ್ ಅವರು ಹೇಗೆ ಡಿಪ್ರೆಸ್ಡ್ ಕ್ಲಾಸಸ್ಗೆ ಚಾಂಪಿಯನ್ ಆದರು ಅಂತಕ್ಕಂಥದ್ದನ್ನು, ಹಿ ರೈಸ್ಡ್ ಈಸ್ ವಾಯ್ಸ್ ಫಾರ್ ದ ಸೋಷಿಯಲ್ ಇಂಜಸ್ಟಿಸ್, ಹಿ ಫಾಟ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ಡಿಪ್ರೆಸ್ಡ್ ಕ್ಲಾಸಸ್ ಇನ್ ಇಂಡಿಯಾ. ಸೊ ಈಸ್ ದಿ ಚಾಂಪಿಯನ್ ಆಫ್ ಡಿಪ್ರೆಸ್ಡ್ ಕ್ಲಾಸಸ್ ಅಂತ ಬರೀಬೇಕಾಗುತ್ತೆ. ಹೌ ಈಸ್ ಪರ್ಸ್ಯೂಟ್ ಆಫ್ ಸೈನ್ಸ್ ಆ್ಯನ್ ಎಕ್ಸೈಟಿಂಗ್ ಅಡ್ವೆಂಚರ್ ಅಂತ ಇದೆ. ಹಿಯರ್ ದ ಪರ್ಸ್ಯೂಟಿಂಗ್ ಆಫ್ ಸೈನ್ಸ್ ಈಸ್ unraveling the miracles in nature. It goes from unknown to known, so it is an exciting adventure. The poet is unsure about his return from space. Give examples antide. The poet says that take a last look past the helmet and erase his name from the telephone book, so he is unsure about his return. Why did Mr. Patil help Mohan's family antide. Mr. Patil is the friend of the Mohan's father, so he helped Mohan's family. Next, how did Dicky Dolma feel after scaling the Mount Everest andaga, Dicky Dolma said that it is a breathtaking view and the whole world is under her feet. ಈ ಉತ್ತರವನ್ನು ಬರೀಬೇಕಾಗುತ್ತೆ. Anip was an all-rounder justify. Anip is a soldier and he had a varied talents in making beautiful cards with waste materials and he is playing drums, so he is a all-rounder. Why do you think Wang Jia went in search of the bird of happiness question ಕೇಳಿದ್ದಾರೆ. Because he want to bring the happiness for his village people, so he went in search of bird of happiness. ಇನ್ನು 25th ಕ್ವಶನ್ಗೆ narrate the incident that inspired Satish to become an artist ಅಂತ ಇದೆ. ಬರ್ಡ್ ಇನ್ಸಿಡೆಂಟ್ ಅನ್ನು ಇಲ್ಲಿ ಬರೀಬೇಕಾಗುತ್ತೆ 3 marks ಕ್ವಶನ್ಗೆ. ನೆಕ್ಸ್ಟ್ 26th ಕ್ವಶನ್ 3 marks ಜಾಜ್ ಪ್ಲೇಯರ್ ಅನ್ ಔಟ್ಸ್ಟ್ಯಾಂಡಿಂಗ್ ಮ್ಯೂಸಿಷಿಯನ್ ಬಟ್ ಪ್ಯಾಥೆಟಿಕ್ ಫಿಗರ್ ಎಕ್ಸ್ಪ್ಲೇನ್ ಅಂತ ಇದೆ. ಇಲ್ಲಿ ಫಿಸಿಕಲ್ ಡಿಸ್ಕ್ರಿಪ್ಷನ್ ಆಫ್ ಜಾಜ್ ಪ್ಲೇಯರನ್ನು ಇಲ್ಲಿ 3 marks ಕ್ವಶನ್ಗೆ ಬರೀಬೇಕಾಗುತ್ತೆ. ಇನ್ನು ಎಕ್ಸ್ಟ್ರಾಕ್ಟ್ಸನ್ನು ನೋಡೋದಾದರೆ ಇಲ್ಲಿ ಫಸ್ಟ್ ಎಕ್ಸ್ಟ್ರಾಕ್ಟ್, ಕ್ಯಾನ್ ಐ ಹ್ಯಾವ್ ಎ ಲ್ಯಾಂಪ್ ಬರ್ನಿಂಗ್ ಇನ್ ದ ರೂಮ್. ಎ ಹೀರೋ ಪಾಠದಿಂದ ಕೇಳಿದ್ದಾರೆ. ಹೂ ಈಸ್ ದ ಐ ಹಿಯರ್ ಅಂದರೆ ಸ್ವಾಮಿ. ಹೂ ವಾಸ್ ಇಟ್ ಆಸ್ಕ್ಡ್ ಟು ಅಂದಾಗ ಸ್ವಾಮಿಸ್ ಫಾದರ್. ವೈ ಡಿಡ್ ದ ಸ್ಪೀಕರ್ ವಾಂಟ್ ಎ ಲ್ಯಾಂಪ್ ಬರ್ನಿಂಗ್ ಅಂದಾಗ ಹಿ ಈಸ್ ಅಫ್ರೈಡ್ ಆಫ್ ಡಾರ್ಕ್ನೆಸ್, ಸೊ ಹಿ ವಾಂಟ್ ದಿ ಲ್ಯಾಂಪ್ ಬರ್ನಿಂಗ್. ನೆಕ್ಸ್ಟ್ 28 ನೋಡಿದ್ರೆ, ಎ ವಾಕ್ ಇನ್ ದ ಪಾರ್ಕ್ ಮೈಟ್ ಮೇಕ್ ಯು ಫೀಲ್ ಬೆಟರ್ ಅಂತ ಕೊಟ್ಟಿದ್ದಾರೆ. ಹೂ ಮೇಡ್ ದಿಸ್ ಸ್ಟೇಟ್ಮೆಂಟ್ ಅಂದಾಗ ಆಂಟ್ ಸುಶೀಲಾ. ಹೂಮ್ ವಾಸ್ ದಿಸ್ ಸೆಡ್ ಅಂದಾಗ ಟು ಸ್ಮಿತಾ. ವೈ ಡಿಡ್ ದ ಸ್ಪೀಕರ್ ಸಜೆಸ್ಟ್ ದಿಸ್ ಅಂದಾಗ ಸ್ಮಿತಾ ವಾಸ್ ವೆರಿ ಸ್ಯಾಡ್ ಆಫ್ ಇಸ್ ಬ್ರದರ್, ಸೊ ಟು ಮೇಕ್ ಹರ್ ರಿಫ್ರೆಶ್ ಆಂಟ್ ಸುಶೀಲಾ ಸೆಡ್ ದಿಸ್. ಇನ್ನು 29th ಕ್ವಶನ್ಗೆ ಬಂದಾಗ, ವಾಟ್ ಡಸ್ ದ ಚೈಲ್ಡ್ ಸ್ಟ್ಯಾಂಡ್ಸ್ ಬಿಟ್ವೀನ್ ಮೀ ಆ್ಯಂಡ್ ಡೆತ್. ಇದು ಡಿಸ್ಕವರಿ ಪಾಠದಿಂದ. ಹೂ ಆಸ್ಕ್ಡ್ ದಿಸ್ ಕ್ವಶನ್ ಅಂದಾಗ ಕೊಲಂಬಸ್. ಹೂ ಈಸ್ ದ ಚೈಲ್ಡ್ ಮೆನ್ಷನ್ಡ್ ಹಿಯರ್ ಅಂದಾಗ ಪೆಪೆ. ವಾಟ್ ಡಸ್ ದ ಸ್ಪೀಕರ್ ಮೀನ್ ಹಿಯರ್ ಅಂದಾಗ ಹಿಯರ್ ಈ ಸೇಯಿಂಗ್ ದಟ್ ವೆನ್ ದ ಕ್ರೂಮೆನ್ ಆರ್ ಸೇಲರ್ಸ್ ಟ್ರೈ ಟು ಅಟ್ಯಾಕ್ ಕೊಲಂಬಸ್, ಪೆಪೆ ಸ್ಟುಡ್ ಬಿಟ್ವೀನ್ ದೇರ್. ಆಸ್ ಎ ಬಾಯ್ ಹಿ ಹ್ಯಾಸ್ ಎ ವೆರಿ ಮಚ್ ಕರೇಜ್, ಸೊ ಹಿ ಈಸ್ ಸೇಯಿಂಗ್ ದಿಸ್. ನಂತರ 30th ಕ್ವಶನ್, ಈಸ್ ದೇರ್ ನೋ ಸಾಂಗ್ ದಟ್ ಐ ಕ್ಯಾನ್ ಸಿಂಗ್ ಆಫ್ ಯು. ಇದು ದ ಸಾಂಗ್ ಆಫ್ ಇಂಡಿಯಾದಿಂದ ಕೇಳಿದ್ದಾರೆ. ಹೂ ಡಸ್ ಐ ರೆಫರ್ ಟು ಅಂದಾಗ ದ ಪೊಯೆಟ್ ವಿ ಕೆ ಗೋಕಾಕ್. Whom did the speaker say this ಅಂದಾಗ ಮದರ್ ಇಂಡಿಯಾ. ವೈ ಡಿಡ್ ದ ಸ್ಪೀಕರ್ ಸೇ ಸೋ. ಇಸ್ ದೇರ್ ನೋ ಸಾಂಗ್ ಅಂದಾಗ ಹಿಯರ್ ದ ಮದರ್ ಇಂಡಿಯಾ ನಾಟ್ ಅಕ್ಸೆಪ್ಟೆಡ್ ಎನಿ ಸಾಂಗ್ ಫ್ರಮ್ ವಿ ಕೆ ಗೋಕಾಕ್, ಸೊ ಹಿ ಸೇಯಿಂಗ್ ದಿಸ್ ಲೈನ್. ನಂತರ ಪ್ರೊಫೈಲ್ ರೈಟಿಂಗ್ ಹಾಗೆ ಸ್ಟೋರಿ ಎಲ್ಲವೂ ಸಹ ನೀಡಲಾಗಿದೆ. ಇನ್ನು ಸಮರಿಗಳಿಗೆ ಬಂದಾಗ ಇಲ್ಲಿ ಸಮರಿಯನ್ನು ನೋಡಿದಾಗ ಗ್ರ್ಯಾಂಡ್ ಮಕ್ಲೆಮ್ ಸೆಟ್ರಿ ಸಮರಿ, ಅದಾದ ನಂತರ ಐ ಆಮ್ ದ ಲ್ಯಾಂಡ್ ಸಮರಿ ಮತ್ತು ಬ್ಯಾಲೆಡ್ ಆಫ್ ಟೆಂಪೆಸ್ಟ್ ಸಮರಿಯನ್ನು 4 marksಗೆ ನೀಡಲಾಗಿರುತ್ತೆ. ವಿದ್ಯಾರ್ಥಿಗಳೇ, ಈ ನಂತರ ವಿಡಿಯೋಗಳಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆಯ ಫುಲ್ ಕೀ ಆನ್ಸರನ್ನು ನಿಮಗೆ ಶೇರ್ ಮಾಡ್ತೇನೆ. ಇದು ಮಾದರಿ ಪ್ರಶ್ನೆ ಪತ್ರಿಕೆ 3ರ ಒಂದು ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಇದನ್ನು ಸಹ ನೀವು ಅಭ್ಯಾಸ ಮಾಡಬೇಕಾಗತ್ತೆ.